ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಈ ಖಾತೆಗೆ ಬೇಸರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಈ ಖಾತೆಯ ಬಗ್ಗೆ ಕೃಷ್ಣ ಬೈರೇಗೌಡ ಬೇಸರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಈ ಖಾತೆಯ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ. ಕಠಿಣವಾದ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ದೊಡ್ಡ ಸವಾಲು, ಕಠಿಣವಾದ ಕೆಲಸ ಇದು. ಜನರ ನಿರೀಕ್ಷೆ, ಪಕ್ಷದ ನಿರೀಕ್ಷೆ ಬಹಳಷ್ಟಿದೆ. ಬೆಂಗಳೂರಿನಲ್ಲಿ ಕೃಷ್ಣ ಬೈರೇಗೌಡರು ತಮ್ಮ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅಸಮಾಧಾನ ಯಾವುದೂ ಇಲ್ಲ. ಆದರೆ ಒಂದು ಭಾಳ ಕಠಿಣವಾದಂಥ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಪಕ್ಷ ನನಗೆ ವಹಿಸಿದೆ. ಬೆಂಗಳೂರಿನ ಅಭಿವೃದ್ಧಿ ವಿಷಯವನ್ನು ನೋಡಿಕೊಳ್ಳಿಕ್ಕೆ ಇದು ಬಹಳ ಕಠಿಣ ಸವಾಲು. ಅಧಿಕಾರ ಅಂತ ನಾನು ಇದನ್ನು ಭಾವಿಸೋದಿಲ್ಲ, ಯಾಕಂದರೆ ಇದು ದೊಡ್ಡ ಜವಾಬ್ದಾರಿ. ಬೆಂಗಳೂರಿನ ಜನಗಳ ನಿರೀಕ್ಷೆನೂ ಅಪಾರ ಇದೆ, ಮುಖ್ಯಮಂತ್ರಿಗಳು ಪಕ್ಷದ ನಿರೀಕ್ಷೆನೂ ಅಪಾರ ಇದೆ. ಏನಾದರೂ ಒಂದು ಜನಪರವಾಗಿ ಸುಧಾರಣೆ ಆಗಬೇಕು ಬೆಂಗಳೂರಿನಲ್ಲಿ ಅನ್ನೋ ನಿರೀಕ್ಷೆ ಪಕ್ಷ ಜನಗಳು ಎರಡೂ ಕಡೆಯಿಂದ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ತಗೊಳ್ಳುವಾಗ ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಇರಬೇಕು. ಯಾಕೆಂದರೆ ನಾನು ವೈಯಕ್ತಿಕವಾಗಿ ಏನೇ ಜವಾಬ್ದಾರಿ ತಗೊಂಡ್ರು ಅದಕ್ಕೊಂದು ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಇರುತ್ತೆ. ಏನು ಅಕೌಂಟಬಿಲಿಟಿ? ಪಕ್ಷ ಆಗಲಿ ಜನ ಆಗಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನು ಫಲಿತಾಂಶ ರಿಸಲ್ಟ್ ರೂಪದಲ್ಲಿ ನಾವು ಕೊಡಬೇಕಾಗತ್ತೆ. ಸೊ ಕೊಡಬೇಕು ಅಂತ ಹೇಳಿದರೆ ಜವಾಬ್ದಾರಿಯಲ್ಲೂ ಸ್ಪಷ್ಟತೆ ಇರಬೇಕು. ಆ ಜವಾಬ್ದಾರಿ ಜೊತೆಗೆ ಏನು ಹಂಚಿಕೆ ಆಗಿದೆ ಅದರಲ್ಲೂ ಸ್ಪಷ್ಟತೆ ಇರಬೇಕು. ಸೊ ಆ ಸ್ಪಷ್ಟತೆ ಇರಬೇಕು, ಇದ್ದರೆ ಮಾತ್ರ ಸ್ವಲ್ಪ ನಾವು ಏನು ನಿರೀಕ್ಷೆಗಳಿದ್ದಾವೆ, ಏನು ಉತ್ತರದಾಯಿತ್ವ ಅಕೌಂಟಬಿಲಿಟಿ ಇದೆ, ಏನು ಫಲಿತಾಂಶ ರಿಸಲ್ಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡಬೇಕು ಅಂದರೆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇರಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನು ನಾನು ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ತೀರ್ಮಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡ್ತಾರೆ, ಇದ್ರ ಬಗ್ಗೆ ಇದನ್ನು ಪರಿಹಾರ ಮಾಡ್ತಾರೆ. ನಂತರ ಕೆಲಸ ಏನು ಮಾಡಬೇಕು ಅದನ್ನು ಮಾಡುವಂಥದ್ದು ಆಗುತ್ತೆ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ,